ತುಂಬ ಬೇಜಾರಾಗೋಯ್ತು ನನಗಂತೂ. ಯಾಕೆ ಏನು ಪ್ರಾಬ್ಲಮ್ ಆಯಿತು, ಅದು ಏನು ಕರೆಕ್ಟಾಗಿ ನಮಗೇನು ಗೊತ್ತಿಲ್ಲ. ಇನ್ನೂ ತುಂಬ ಸ್ಟೆಪ್ಸ್ ಹತ್ತದಿದೆ. ಒಂದು ಸ್ಟೆಪ್ ಏನು ಹತ್ತಿದ್ದೀನಿ ಅಂತ ನನ್ನ ಮನಸ್ಸಲ್ಲೇನೋ ಅನಿಸ್ತಾ ಇದೆ. ಒಂದು ಸ್ವಲ್ಪ ಆ ಬಂಪರೆಲ್ಲ ಒಂದು ಸ್ವಲ್ಪ ಮಾಡಿಫೈ ಮಾಡಕ್ಕೆ ಹೇಳಿದ್ದೀನಿ. ಮುಂದ್ಗಡೆ ಬಂಪರ್ ನೋಡಿ ಗೈಸ್ ಹೆಂಗಿದೆ ಅದ್ರದ್ದು, ಸೀದಾ ಮಳ್ಕೊಂಡ್ಬಿಟ್ಟಿದೆ ರೋಡಲ್ಲಿ. ಬಟ್ ಇದು ನಿಮ್ಗೆ ಏನು ಬೇಕಂದರೆ ಇವ್ರಿಗೆ ಹೇಳಿ ಎಲ್ಲ ಥರ ನಿಮ್ಮ ಕಾರೇ ಹಂಚ್ಬಾರ್ದು, ಹಂಗೆ ಮಾಡಿಕೊಡ್ತಾರೆ ಇವರು. ಆ ಥರ ಬೇಕು, ಆ ಥರ ಒಂದು ಫೋಟೋ ತಂದು ತೋರಿಸಿ ಇವ್ರಿಗೆ ಪಕ್ಕ ಮಾಡಿಕೊಡ್ತಾರೆ. ವಾಟ್ಸಪ್ ಫಾರ್ಮ್ ಹಾಯ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಇವತ್ತಿನ ಬ್ಲಾಗಲ್ಲಿ ನಾನು ಎಲ್ಲಿ ಹೋಗ್ತಾ ಇದ್ದೀನಿ, ಏನು ಆಗ್ತಾ ಇದೆ ಅಂತ ನೀವು ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರ. ಇವತ್ತು ನಿಮಗೆ ಏನೋ ಒಂದು ವಿಷಯ ಹೇಳೋಣ ಅಂತ ಬಂದಿದ್ದೀನಿ. ನಾವು ಹೋಗೋದಕ್ಕಿಂತ ಮುಂಚೆ ಆಲ್ರೆಡಿ ನಿಮಗೆ ಸ್ಯಾಮ್ಸಂಗ್ ನಿಮ್ಗೆ ಎಲ್ಲರಿಗೂ ಗೊತ್ತಿರ್ತಾರೆ. ಅವ್ರು ಯೂಟ್ಯೂಬಲ್ಲೆಲ್ಲ ತುಂಬ ಚೆನ್ನಾಗಿ ಕಂಟೆಂಟ್ ಮಾಡ್ತಾರೆ. ಅವ್ರ ಫ್ರೆಂಡ್ಸ್ ಗ್ಯಾಂಗ್ ಆಗಿರ್ಬೋದು, ಅವ್ರ ಫ್ಯಾಮಿಲಿ ಎಲ್ಲ ಸೂಪರ್. ಹಂಗೆ ನೋಡೋಕೆ ಹೋದರೆ ನಿನ್ನೆ ಒಂದು ಲಾಸ್ಟ್ ವೀಡಿಯೋ ಬಿಟ್ಟಿದ್ರು, ಲಾಸ್ಟ್ ವೀಡಿಯೋ ಅಂತ ಕ್ವಶನ್ ಮಾರ್ಕ್ ಹಾಕ್ಬಿಟ್ಟು ಆ ವಿಡಿಯೋ ನೋಡಿಬಿಟ್ಟು ಒಂಥರ ತುಂಬ ಬೇಜಾರಾಗೋಯ್ತು ನನಗಂತೂ. ಯಾಕೆ ಏನು ಪ್ರಾಬ್ಲಮ್ ಆಯಿತು, ಅದು ಏನು ಕರೆಕ್ಟಾಗಿ ನಮಗೇನು ಗೊತ್ತಿಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಸ್ಯಾಮ್ಸಂಗ್ ಮೋಟಿವೇಟಿಂದನೇ ಇಲ್ಲಿವರೆಗೆ ಬಂದಿರೋದು. ನಾನು ಇಲ್ಲಿವರೆಗೂ ಅಂದರೆ ಇನ್ನೂ ತುಂಬ ಸ್ಟೆಪ್ಸ್ ಹತ್ತದಿದೆ. ಒಂದು ಸ್ಟೆಪ್ ಏನು ಹತ್ತಿದ್ದೀನಿ ಅಂತ ನನ್ನ ಮನಸ್ಸಲ್ಲೇನೋ ಅನಿಸ್ತಾ ಇದೆ. ನಾನು ಯೂಟ್ಯೂಬ್ ಮಾಡೋಕ್ಕೆ ಕಾರಣ ಪ್ರತಿಯೊಂದು ಅವತ್ತು ನಾನು ಅವ್ರ ಮೀಟಪ್ಗೆ ಹೋಗಿದ್ದೆ. ಹೋದಾಗ ಅವ್ರ ಅಮ್ಮ ತುಂಬ ಪರಿಚಯ ಇದ್ದಾರೆ, ಹಂಗೆ ನೋಡಿದ್ರೆ ಮಾತಾಡಿಸ್ತಾರೆ. ಹೋದಾಗ ಅವತ್ತು ಮೀಟಪ್ಗೆ ಹೋದಾಗ ನಾವು ಒಂಥರ ಡಿಸೈಡ್ ಆದೆ, ಆದರೆ ಅವ್ರ ಥರ ಆಗಬೇಕು, ಆದರೆ ಅವ್ರ ಥರ ಅದು ಕೇಳಬೇಡ. ನಮ್ಮ ತಮ್ಮನ ಹತ್ರ ಹೇಳಿದೆ, ಅದು ನೆಕ್ಸ್ಟ್ ದಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ, ಏನೇ ಆಗಲಿ ವ್ಯೂಸ್ ಬಂದಿಲ್ಲ ಅಂದರೂ ಪರವಾಗಿಲ್ಲ, ನಮ್ಮ ಕಷ್ಟ ನಾವು ಪ್ರಯತ್ನ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ವಿ. ಅವರಿಂದನೇ ನಾನು ಬ್ಲಾಗ್ಸ್ ಎಲ್ಲ ಸ್ಟಾರ್ಟ್ ಮಾಡಿರೋದು. ಪ್ರತಿಯೊಂದು ಏನೇನಿದೆ, ಅವ್ರು ಜಿಮ್ಗೆ ಹೋಗ್ತಿರೋದು ಕರೆಕ್ಟಾಗಿ, ಅವ್ರ ಥರ ಬಾಡಿ ಮಾಡಬೇಕು ಅಂತ ಬಂದಿರೋದು ಎಲ್ಲ ಇನ್ಸ್ಪಿರೇಷನ್ ಸ್ಯಾಮ್ಸಂಗಿಂದನೇ ಬಂದಿರೋದು. ಸೊ ಏನಾಯಿತು ಅಂತ ಗೊತ್ತಿಲ್ಲ, ಸಡನ್ನಾಗಿ ಲಾಸ್ಟ್ ವೀಡಿಯೋ ಅಂತ ಹಾಕಿದ್ರು. ಹೆವಿ ಬೇಜಾರಾಗ್ತಿದೆ ನನಗಂತೂ. ಯಾವತ್ತೂ ಬ್ಲಾಗಲ್ಲಿ ಹತ್ತಿಲ್ಲ ಅವರು, ಆ ಬ್ಲಾಗಲ್ಲಿ ಹತ್ತಿದ್ದಾರೆ, ಯಾಕೆ ಅಂತ ಗೊತ್ತಾಗ್ತಿಲ್ಲ. ಸೊ ಆದಷ್ಟು ಬೇಗ ಅವರು ಬರ್ತಾರೆ ಬ್ಲಾಗಲ್ಲಿ. ಅವರು ತುಂಬ ನಗಿಸ್ತಾರೆ. ಏನು ಬ್ಲಾಗ್ ಬಂದರೂ ಎಷ್ಟು ಮಜಾ ಇರುತ್ತೆ ಅಂದರೆ ಅದನ್ನು ಸತಿ ಹಿಂದೆ ಮಾಡ್ಕೊಂಡು ನೋಡ್ತೀನಿ ಅಂತ ನನಗೆ ಗೊತ್ತಾಗ. ಒಂದೊಂದು ಸತಿ ಅವ್ರ ಕಂಟೆಂಟ್ ನೋಡಿ ಮಾಡಬೇಕು ಅನಿಸುತ್ತೆ. ಸೊ ಗೈಸ್, ಸ್ಯಾಮ್ಸಂಗ್ ವಿಲ್ ಬಿ ಬ್ಯಾಕ್. ಇವಾಗ ನೆಕ್ಸ್ಟು ಬೇಗ ರೆಡಿಯಾಗಿ ಹೋಗೋಣ, ಬನ್ನಿ ಗೈಸ್. ಇವಾಗ ಓಡ್ತಾ ಇದ್ದೀವಿ. ಓಡ್ತಾ ಇರೋ ಕಾರಣ ಏನಂದರೆ, ನೀವು ತಮ್ಮಲೇ ನೋಡಿರ್ತೀರ, ಅದು ಬೇರೆ ಕಾರಣ. ಒಂದು ಸೈನ್ ಹಾಕಕ್ಕೆ ಹೋಗ್ತಾ ಇದ್ದೀನಿ. ಅದೇನು ಸೈನು ಏನು ಎತ್ತ ಅಂತ ನಿಮಗೆ ಮುಂದೆ ಗೊತ್ತಾಗುತ್ತೆ. ಇವಾಗ ಹೇಳಿದ್ರೆ ಅದು ಬ್ಲಾಗಲ್ಲೆಲ್ಲ ತೋರ್ಸೋಕ್ಕಾಗಲ್ಲ. ಸೊ ಗೈಸ್, ಲೆಟ್ಸ್ ಗೋ, ಹೋಗೋಣ. ಇಲ್ಲಿಂದ ಕರೆಕ್ಟ್ ಎಷ್ಟು ಕಿಲೋಮೀಟ್ರ್ ಇದೆ? 21. 20. ಇವರೇನಪ್ಪ ಇಡೀ ರೋಡಲ್ಲೆಲ್ಲ ಹಿಂಗೆ ಬಂದವರು. ಅಪ್ಪ ಕ್ರೇಜಿ ಗೈಸ್. ಇದೆಲ್ಲ ಚಿಕ್ಕವನಿದ್ದಾಗ ಮುಂದೆ ಓಡ್ ಬಂದ್ಬಿಡೋರು, ಹೆಂಗೆ ಎದ್ರುಕೊಂಡು ಓಡೋಗ್ತಿದೆ ನೋಡಿ. ಅಲ್ಲಿ ನೋಡಿ, ಇಲ್ಲಿ ಅಪ್ಪ. ಸೊ ಇವಾಗ ಕರೆಕ್ಟ್ 20 ಕಿಲೋಮೀಟರ್ ಇದೆ, 25 ಸರೌಂಡಿಂಗ್ ಹಂಗೆ ಹೋಗೋಣ. ಇವಾಗ ಮುಂದೆ ಹಿಂದೆದು ಕಿಟ್ ನೋಡಬೇಕು. A1 ಕಸ್ಟಮ್ ಅಂತ ನಿಮ್ಮ ಆಲ್ರೆಡಿ ಗೊತ್ತಿರುತ್ತೆ. ಅದು ಇನ್ಸ್ಟಾದಲ್ಲೆಲ್ಲ ತುಂಬ ಜನ ಮಾಡಿಫಿಕೇಷನ್ ಅಲ್ಲೇ ಮಾಡಿಸ್ತಾರೆ ಕಿಟ್ಟೆ ಮೇಲಿದ್ದರೆ. ಸೊ ನೆನ್ನೆ ಕಾಲ್ ಮಾಡಿದ್ದೆ ಅವ್ರಿಗೆ, ಬನ್ನಿ ನೋಡ್ಕೊಂಡು ಹೋಗಿ ಅಂತ ಹೇಳಿದರು. ಮತ್ತು ಅದೇ ಒಂದು ಸೈನ್ ಹಾಕೋದಿದೆ ಅಂತ ಹೇಳಿದ್ನಲ್ಲ, ಅದು ಅದೇ ಬ್ಲಾಗಲ್ಲಿ ತೋರ್ಸೋಕ್ಕಾಗಲ್ಲ, ಸಾರಿ. ಅದು ಆಮೇಲೆ ನಿಮಗೆ ಗೊತ್ತಾಗುತ್ತೆ ಏನು ಸೈನು ಯಾಕೆ ಎತ್ತ ಅಂತ. ರೀಚ್ ಆಗಿದ್ದೀವಿ. ಏನಪ್ಪ ಇದು ಹೆಂಗಿದೆ ನೋಡಿ, ಇಲ್ಲಿ ಥಿಯೇಟರ್. ಹೋಗೋಣ. ಇನ್ನು ಕರೆಕ್ಟ್ 7 ಕಿಲೋಮೀಟ್ರ್ ಅಷ್ಟೇ ಇದೆ. ಅಲ್ಲಿ ಹೋಗ್ಬಿಟ್ಟು ತೋರಿಸ್ತೀನಿ ಯಾವ ಥರ ಕಿಟ್ ಹಾಕ್ಸ್ತಾ ಇದ್ದೀನಿ ಏನು. ಅದು ಸೈನಲ್ಲಿ ಹಾಕಾಯಿತು, ಅದ್ರದ್ದು ಒಂದು ಟೆನ್ಷನ್ ಮುಗ್ದೋಯ್ತು. ಸೊ ಇವಾಗ ಅಲ್ಲಿ ಹೋಗ್ತಾ ಇದ್ದೀನಿ. ಲೆಟ್ಸ್ ಗೋ, ಹೋಗೋಣ ಬನ್ನಿ. ಸೊ A1 ಕಸ್ಟಮಿಗೆ ಬಂದಿದ್ದೀವಿ. ಇವಾಗ ಕಾರ್ಗೆ ಇವಾಗ ಏನೇನು ಚೇಂಜಸ್ ಆಗುತ್ತೆ ಅಂದರೆ, ಆಲ್ರೆಡಿ ಇದೆ ಅವ್ರ ಹತ್ರ. ಆ ಬಂಪರ್ ನಂಗೆ ಇಷ್ಟ ಆಗಲಿಲ್ಲ, ಅದಕ್ಕೆ ಒಂದು ಸ್ವಲ್ಪ ಆ ಬಂಪರೆಲ್ಲ ಒಂದು ಸ್ವಲ್ಪ ಮಾಡಿಫೈ ಮಾಡೋಕ್ಕೆ ಹೇಳಿದ್ದೀನಿ. ಆ ಬಂಪರ್ ತೋರಿಸ್ತೀನಿ ಹೊರಗಡೆ. ಇದೊಂದು ಚೇಂಜ್ ಆಗುತ್ತೆ. ದೆನ್ ಈ ಸ್ಕರ್ಟ್ಸ್ ಇದೆಯಲ್ಲ, ಇದು ಚೇಂಜ್ ಆಗಿ ಕೇರಳ ಸೈಡ್ ಹಾಕ್ತಾರಲ್ಲ ಉದ್ದಕ್ಕೂ, ಅದು ಹಾಕ್ಸ್ತಾಯಿದ್ದೀನಿ. ಸೊ ಇಲ್ಲಿ ನೋಡ್ಬೋದು ನೀವು ಯಾವ್ಯಾವ ಥರ ಕಾರ್ಸ್ ಎಲ್ಲ ಮಾಡಿಫೈ ಮಾಡಿಸ್ತಾರೆ. ಬನ್ನಿ ಹಂಗೆ ಬನ್ನಿ. ಈ ಕಾರ್ ಬಂಪರ್ ನೋಡಿ ಗೈಸ್, ಇದೇ ಥರ ಸೇಮ್ ಸ್ಕರ್ಟ್ಸ್ ನಾನು ಆಲ್ಟೋಗೆ ಹಾಕ್ತಿರೋದು. ಇಲ್ಲಿ ನೋಡಿ, ಸೇಮ್ ಈ ಥರ ಸ್ಕರ್ಟ್ಸ್ ನಾನು ಹಾಕ್ತಾರೆ. ಅದು ಮುಂದ್ಗಡೆ ಬಂಪರ್ ನೋಡಿ ಗೈಸ್ ಹೆಂಗಿದೆ ಅದ್ರದ್ದು, ಸೀದಾ ಮಳ್ಕೊಂಡ್ಬಿಟ್ಟಿದೆ ರೋಡಲ್ಲಿ. ಬಟ್ ಇದು ರೆಡಿ ಆಗ್ತಿದೆ ಅಂತ, ರೆಡಿ ಆಗಿಲ್ವಂತ ಏನು ಕರೆಕ್ಟಾಗಿ. ಸೊ ಅಲ್ಲಿ ನೋಡಿ, ಅಲ್ಲೆಲ್ಲ ನೋಡ್ಬೋದು ನೀವು. ಆ ಕಾರೆಲ್ಲ ಫುಲ್ ಮಾಡಿಫೈ ಆಗಿರೋದು. ಬಟ್ ಈ ಜಾಗ ಯಾರಿಗೂ ತುಂಬ ಜನ ಗೊತ್ತಾಗಲ್ಲ, ಒಳಗಡೆ ರೋಡಲ್ಲಿದೆ, ಮ್ಯಾಪಲ್ಲಿ ಹಾಕಿ ಬರುತ್ತೆ. ಸೊ ಬನ್ನಿ ಹಂಗೆ ತೋರಿಸ್ತೀನಿ ನಾನು ಯಾವ ಥರ ಬಂಪರ್ ಹಾಕ್ತಿರೋದು ಅಂತ. ನೋಡಿ ಅಲ್ಲೆಲ್ಲ ಫುಲ್ ರೆಡಿ ಆಗ್ತಿದೆ ಆ ಕಾರೆಲ್ಲ. ಇನ್ನೂ ರೆಡಿ ಆಗಿಲ್ಲ. ಫುಲ್ ರೆಡಿ ಆದಮೇಲೆ ಸಂಡೇ ಬರ್ತೀನಲ್ಲ ಅವಾಗ ತೋರಿಸ್ತೀನಿ. ಸಂಡೇ ನನಗೆ ಸಿಗುತ್ತಂತೆ. ಇವರೇ ಓನರು. ಹಾಯ್
ನಿಮ್ಗೆ ಏನು ಬೇಕಂದರೆ ಇವ್ರಿಗೆ ಹೇಳಿ ಎಲ್ಲ ಥರ ನಿಮ್ಮ ಕಾರೇ ಹಂಚ್ಬಾರ್ದು, ಹಂಗೆ ಮಾಡಿಕೊಡ್ತಾರೆ ಇವರು. ನೋಡ್ಬೋದು ಇರೋದು ಬುದ್ಧಾಕಿ. ಅದೇ ನೋಡಿದ್ರಲ್ಲ, ಇಲ್ಲಿ ಪ್ರತಿಯೊಂದು ಕಾರ್ ಕಸ್ಟಮೈಸ್ ನಿಮ್ಗೆ ಯಾವ ಥರ ಬೇಕು ಆ ಥರ ಒಂದು ಫೋಟೋ ತಂದು ತೋರಿಸಿ ಇವ್ರಿಗೆ ಪಕ್ಕ ಮಾಡಿಕೊಡ್ತಾರೆ. ನೋಡಿ ಇಲ್ಲೆಲ್ಲ ಕಾರ್ ನೋಡ್ಬೋದು ನೀವು. ಇದೆಲ್ಲ ನಿಮ್ಗೆ ಆಟೋ ಎಕ್ಸ್ಪೋಗೆಲ್ಲ ಕಾರ್ ಬರೋದಿದೆ. ಅದು ಬ್ಯಾಂಗರ್ ಕಿಟ್ ಹಾಕಿ ಅಯ್ಯಪ್ಪ ನೋಡಿ ಇವಾಗೆಲ್ಲ ಕಾರೆಲ್ಲ ರೆಡಿ ಆಗೋದಿಲ್ಲ. ಇದು ರೆಡಿ ಆಗ್ತಿದ್ದಾನೆ. ಸಂಡೇ ಏನಂದ್ರು ಅಂದರೆ ಅವರು ಬಂಪರ್ ಅದು ನಾನು ತೋರಿಸ್ತೀನಿ ಬೈ, ಆಲ್ಟೋದು ಬಂಪರ್ ತೋರಿಸ್ಬಿಡ್ತೀನಿ. ಅವರು ಆ್ಯಕ್ಚುಲಿ ಝೂಮ್ ಮಾಡಿಬಿಡ್ತಾವೆ. ಇದು ಆ್ಯಕ್ಚುಲಿ ಫಸ್ಟ್ ಇರೋದು ಆಲ್ಟೋ ಇದೆ, ಫ್ರಂಟ್ ಬಂಪರ್ ಅದು ನಮ್ಮ ಕಾರಿಗೆ ಸೂಟ್ ಆಗೋಲ್ಲ. ಯಾಕೆ ಅಂದರೆ ನಂದು ಫಾಗ್ ಲೈಟೆಲ್ಲ ಇದೆ. ಆ್ಯಕ್ಚುಲಿ ನಾನು ಫಾಗ್ ಲೈಟೆಲ್ಲ ಕಾರ್ ಓಡಿಸೋದು, ಹೆಡ್ಲೈಟ್ ಆನ್ ಮಾಡಲ್ಲ. ಸೊ ಬನ್ನಿ ಬಂಪರ್ ತೋರಿಸ್ತೀನಿ ಬನ್ನಿ. ನಾನು ಬಂಪರ್ ಕ್ರೇಜಿ ಆಗಿದೆ, ನಂಗೆ ಇಷ್ಟ ಆಯಿತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ನೋಡ್ಬೋದಾ ಸೆಕೆಂಡ್ ಒನ್ ಬಂಪರು. ಅದಕ್ಕೇನಂದರೆ ಅದು ನಂಬರ್ ಪ್ಲೇಟ್ ಇದೆ, ಅದೆಲ್ಲ ಫುಲ್ ಇವಾಗ ಹಂಗೆ ಫಿಟ್ ಮಾಡ್ಸ್ಕೊಂಡು ತೊಗೊಂಡೋಗ್ಬೋದಿತ್ತು. ನಂಬರ್ ಪ್ಲೇಟ್ ಒಂದು ಸ್ವಲ್ಪ ಕ್ಲೋಸ್ ಮಾಡಿಸ್ತಾ ಇದ್ದೀನಿ, ಸಣ್ಣ ಪುಟ್ಟ ಮಾಡಿಫೈ ಮಾಡೋಕ್ಕೆ ಹೇಳಿದ್ದೀನಿ, ಅವ್ರಿಗೆ ಅಡ್ವಾನ್ಸ್ ಕೊಟ್ಟಿದ್ದೀನಿ. ಸೊ ಅದೇ ನಿಮ್ಗದು ಸಂಡೇ ಅವ್ರು ಬರೋಕ್ಕೆ ಹೇಳಿದ್ದಾರೆ, ಸೈಡ್ ಸ್ಕರ್ಟ್ಸು ಮತ್ತು ಬ್ಯಾಕ್ ಸೈಡ್ ಬಂಪರು. ಸೊ ಎಲ್ಲ ಫಿಟ್ ಆದಮೇಲೆ ನಿಮಗೆ ಸಂಡೇ ತೋರಿಸ್ತೀನಿ. ನಿಮ್ಮ ಕಾರ್ ಏನಾದ್ರು ಮಾಡಿಫೈ ಏನಾದ್ರು ಮಾಡಬೇಕು ಅಂತ ಇದ್ದರೆ, ಬಾಡಿ ಕಿಟ್ ಏನಾದ್ರು ಹಾಕ್ಸ್ಬೇಕು ಅಂತಂದರೆ ನಾನು ಹೇಳೋದು ಸಜೆಸ್ಟ್ ಮಾಡೋದು A1 ಕಸ್ಟಮ್. ಇವಾಗ ಮನೆಗೆ ಹೋಗೋಣ ಬನ್ನಿ. ಅದೇ ಬೆಳಗ್ಗೆ ನಾನು ರಿಸ್ಕ್ ಅದೊಂದು ಸೈನ್ ಹಾಕೋದೊಂದಿತ್ತು, ಆ ಸೈನಲ್ಲಿ ಹಾಕಿ ಎಲ್ಲ ಬಂದಿದ್ರು. ಅದು ನೆಕ್ಸ್ಟ್ ನಿಮ್ಗೆ ಏನು ಸೈನ್ ಅಂತ ನಿಮಗೆ ಅರ್ಥ ಆಗುತ್ತೆ. ವೇಟ್ ಆ್ಯಂಡ್ ವಾಚ್ ಗೈಸ್, ವೇಟ್ ಆ್ಯಂಡ್ ವಾಚ್, ಟಚ್ ಇಟ್ ಆ್ಯಂಡ್ ಲೆಟ್ಸ್ ಗೋ. ಇಲ್ಲಿ ನೋಡಿ, ಇಲ್ಲಿ ಪ್ರತಿಯೊಂದು ನೀವು ಇಲ್ಲಿ ಬಂದರೆ ನೀವು ರೋಡ್ ನೋಡ್ರೆ ನೀವು ಏನೇನೋ ಅನ್ಕೊಂಡ್ಬಿಡ್ತೀವಿ, ಏನಪ್ಪ ಇದು ಹಿಂಗಿದೆ, ಇಲ್ಲಿ ಮಾಡ್ತಾರ ಕೆಲಸ, ಇಲ್ಲಿ ರೋಡ್ ಹಂಗೆ ನೋಡಿ. ಅದು ತೋರಿಸು ಹೆವಿ ಚಿಕ್ಕದು ಗೈಸ್, ರೋಡು ತುಂಬ ಚಿಕ್ಕದು. ನಾನು ಫಸ್ಟ್ ಟೈಮ್, ಸೆಕೆಂಡ್ ಟೈಮ್ ಇದು ಬರ್ತಾಯಿದ್ದು. ಸ್ಪಾಯ್ಲರ್ ನಾನು ಇಲ್ಲೇ ಹಾಕ್ಸಿದ್ದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಇದು ತುಂಬ ಜನ ಕೇಳ್ತಿದ್ರಿ ಸ್ಪಾಯ್ಲರ್ ಎಲ್ಲ ಹಾಕ್ಸಿದ್ದು ಅಂತ. A1 ಕಸ್ಟಮಲ್ಲಿ ಹಾಕ್ಸಿದ್ದು. ನಿಮ್ಗೆ ಏನಾದ್ರು ಅದೇ ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, ನಿಮ್ಗೆ ಏನೋ ಕಾರ್ಗೆ ಏನಾದ್ರು ಕಿಟ್ ಏನಾರು ಹಾಕ್ಸ್ಬೇಕಂದ್ರೆ A1 ಕಸ್ಟಮ್ಗೆ ವಿಸಿಟ್ ಮಾಡಿ. ಸೊ ಇವಾಗ ಮನೆಗೆ ಹೊರಡೋಣ. ಸದ್ಯಕ್ಕೆ ಬಿಸಿಲು, ಆಮೇಲೆ ಫುಲ್ ಟ್ಯಾನ್ ಆಗಿಬಿಟ್ರೆ ಆಮೇಲೆ ಅದೊಂದು ಸಮಸ್ಯೆ, ಅದಕ್ಕೆ ಆಮೇಲೆ ಮಾಡಿಫೈ ಮಾಡಬೇಕಾಗುತ್ತೆ. ಆಮೇಲೆ ಸ್ಕಿನ್ ಡಾಕ್ಟ್ರಿಗೆ ಹೋಗ್ಬಿಟ್ಟು ಸುಮ್ಮನೆ ಯಾಕೆ ಬೇಕು ರಿಸ್ಕು. ಬನ್ನಿ ಗೈಸ್ ಹೋಗೋಣ. ಹೆಡ್ಡರ್ ನೋಡಿ ಗೈಸ್, ಆ ಕಾರ್ದು ಹೆಂಗಿದೆ, ಆ ಸೌಂಡಂತೂ ಸೂಪರಾಗಿ ಬರುತ್ತೆ. ಅಯ್ಯಪ್ಪ ನೋಡಿ ಅದು ಹೆಂಗಿದೆ ಹೆಡ್ಡರು. ಈಚೆ ಹೊತ್ತು ತುಂಬ ಬಿಸಿಲು. ಅಪ್ಪ ಒಂದು ಸ್ವಲ್ಪ AC ಹಾಕ್ಕೊಂಡು ಕೂತ್ಕೊಂಡು ರಿಲೀಫ್ ಆಗಿಬಿಟ್ಟು ಕಾರ್ ಓಡಿಸ್ಕೊಂಡು ಹೋಗೋಣ. ಇಲ್ಲಿಂದ ಕರೆಕ್ಟಾಗಿ ನೋಡೋಕೆ ಅಂದರೆ 25 ಕಿಲೋಮೀಟರ್ ಇದೆ. ಸೊ ಅದೇ ನಿಮ್ಗೊಂದು ಐಡಿಯಾ ಸಿಕ್ತು ಕಾರ್ ಎಲ್ಲೆಲ್ಲಿ ಮಾಡಿಫೈ ಮಾಡೋದು. ಅದಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದಕ್ಕೆ ನಾನೆಲ್ಲ ಚೆನ್ನಾಗಿರೋದು ಹೇಳ್ತೀನಿ. ನೀವು ನೋಡಿ ಸಬ್ಸ್ಕ್ರೈಬ್ ಮಾಡಲ್ಲ, ಬರೀ ವೀಡಿಯೋ ನೋಡ್ಕೊಂಡು ಹಂಗೆ ಹೋಗ್ತಾ ಇರ್ತೀರ. ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೂ ಏನೋ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ, ನಿಮಗೂ ನೆಕ್ಸ್ಟ್ ವೀಡಿಯೋ ಹಾಕೋದ್ರಲ್ಲಿ ನಿಮಗೂ ಏನೋ ಯೂಸ್ ಆಗುತ್ತೆ. ಹೋಗೋಣ ನೋಡಿ. ಅದು ಮುಂದೆದಲ್ಲ ಹಿಂಗಿದೆ, ಕ್ರೇಜಿ ಆಗಿದೆ ನೋಡಿ ಆ ಕಾರ್. ಇದು ನೋಡಿ ಗೈಸ್, ಟ್ರಾಫಿಕ್ ಯಪ್ಪ, ಒಂದು ಮಿನಿಮಮ್ ಅಂದರೆ ಒಂದು ಅರ್ಧ ಗಂಟೆ ನಾನು ಹಿಂಗೆ ಹೋಗ್ತಾ ಇದ್ದೀನಿ. ನೋಡಿ ಆಲ್ಟೋ ನೋಡಿ, ನನ್ನ ಆಲ್ಟೋ ನೋಡಿ, ಎಷ್ಟು ಡಿಫ್ರೆನ್ಸ್ ಇರಬೇಡ ಹೇಳಿ, ನೀವು ಹೇಳಿ. ಯಾರು ಗುರು ಇವನು ನೋಡಿ, ಹಿಂಗೆ ಆಗೋದು ನೋಡಿ. ಬೆಂಗಳೂರಲ್ಲಿ ಬಂದೇ ಬಿಟ್ಟ ಸಡನ್ ಆಗಿ. ಯಪ್ಪ ಫಸ್ಟ್ ಫೋನ್ ಬೇಡ, ಫಸ್ಟ್ ಕಾರ್ ಓಡಿಸ್ಬಿಟ್ಟು ನಾವು ಇವಾಗ ಓರಿಯನ್ ಮಾಲ್ಗೆ ಹೋಗ್ತಾ ಇದ್ದೀವಿ. ಟೈಮ್ ಆಯಿತು, ಕರೆಕ್ಟ್ 1:30 ಆಯ್ತಲ್ಲ, ಅಲ್ಲೇ ಊಟ ಮಾಡ್ಕೊಂಡು ಹಂಗೆ ಹೋಗ್ಬಿಡೋಣ ಅಂತ. ಸೊ ಲೆಟ್ಸ್ ಗೋ. ಓರಿಯನ್ ಮಾಲ್ಗೆ ಹೋದ್ಮೇಲೆ ಸಿಗೋಣ. ಓರಿಯನ್ ಮಾಲ್ಗೆ ರೀಚ್ ಆದ್ವಿ. ಮುಂದ್ಗಡೆ ಅದು ಹೆಡ್ಲೈಟ್ ಐಸ್ ನೋಡಿ ಗೈಸ್ ಹೆಂಗೆ ಕಾಣ್ತಿದೆ, ಕ್ರೇಜಿಯಾಗಿ ಕಾಣ್ತಿದೆ. ಸೊ ಬನ್ನಿ ಬೇಗ ಹೋಗಿ ಏನಾದ್ರು ಊಟ ಮಾಡಿ ಹೊರಡುವ. ಬರೋ ಬಾ. ಈ ಟಿಂಟ್ ನೋಡಿ ಗೈಸ್, ಏನೂ ಕಾಣೋದೇ ಇಲ್ಲ, ನಾವೇ ಕಾಣಿಸ್ತೀವಿ. ನೆಕ್ಸ್ಟ್ ಸಂಡೇ ನೋಡಿ ಕ್ರೇಜಿ ಲುಕ್ ಆಗುತ್ತೆ. ಇಲ್ಲಿ ಓರಿಯನ್ ಮಾಲ್ಗೆ ಬಂದರೆ ನಂಗೆ ಏನು ನೆನಪು ಬರುತ್ತೆ ಅಂದರೆ, ಮುಂಚೆ PU ಟೈಮಲ್ಲೆಲ್ಲ ಇದ್ದಾಗ ಕಾಲೇಜಿಗೆ ಬರ್ತಿದ್ವಲ್ಲ, ಮಾಲೇ ಓಪನ್ ಆಗ್ತಿರ್ಲಿಲ್ಲ. ನಾವೆಲ್ಲ ಫ್ರೆಂಡ್ಸು ಬಂದುಬಿಡ್ತಿದ್ವಿ, ಯಾವ ಶಾಪ್ಸು ಓಪನ್ ಆಗ್ತಿರ್ಲಿಲ್ಲ. ಕ್ರೇಜಿ ಆಗಿತ್ತು PU ಟೈಮಲ್ಲಿ. ಡಿಗ್ರಿಲಿ ಅಷ್ಟು ಓಡಾಡಲ್ಲ ಜಾಸ್ತಿ, ಕಾಲೇಜ್ಗೆ ಹೋಗು ಮನೆಗೆ ಬಾ ಅಷ್ಟೇ ಆಗ್ಬಿಡುತ್ತೆ. ಅದೇ ಒಂದು ಬಿರಿಯಾನಿ ಕಾಂಬೋ ತರಿಸಿದ್ದೀನಿ, ಮತ್ತು ಆಲ್ ಟೈಮ್ ಹಿಟ್ ಕಾಂಬೋ, ಅದೇನೋ ಗೊತ್ತಿಲ್ಲ, ಟ್ರೈ ಮಾಡೋಣ. ಸೊ ನೋಡೋಣ. ಅದು ಟ್ರೈ ಮಾಡಿಲ್ಲ, ಇದು ಟ್ರೈ ಮಾಡಿದ್ದೀನಿ, ಅದು ಗೊತ್ತಿಲ್ಲ ಹೆಂಗಿರುತ್ತೆ ಅಂತ, ಟೇಸ್ಟ್ ನೋಡಬೇಕು ಇವಾಗ. ಸೊ ಇದೆರಡು ಆರ್ಡ್ರ್ ಮಾಡಿದ್ದೀವಿ, ವೇಟ್ ಮಾಡೋಣ. ನೋಡಿ ಆರ್ಡ್ರ್ ಬಂದಿದೆ, ತಿಂದ್ಬಿಟ್ಟು ಹಂಗೆ ಹೊರಡೋಣ. ಓಕೆ ಡನ್. ಫುಲ್ ತಿನ್ಸ್ತಾರೆ. ಫುಲ್ ಹೊಟ್ಟೆ ತುಂಬೋಯ್ತು, ಹೋಗ್ತಾ ಇದ್ದೀವಿ ಇವಾಗ ಮನೆಗೆ. ಅದೇ ನೆಕ್ಸ್ಟ್ ಸಂಡೇ ಅಲ್ವಾ, ಆ ಬಂಪರ್ ಹಾಕ್ಸುವಾಗ ಕ್ರೇಜಿಯಾಗಿ ಕಾಣುತ್ತೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಹೋಗೋಣ ಬನ್ನಿ ಇವಾಗ ಫಸ್ಟ್ ಮನೆಗೆ ಹೋಗೋಣ. ಅದು ಓರಿಯನ್ ಮಾಲಲ್ಲಿ ಯಾವುದೋ ಈವೆಂಟ್ ನಡೀತಿದೆ ಲೇಕ್ ಸೈಡ್ ಹತ್ರ, ನೋಡಿ ನೋಡ್ಕೊಂಬರೋಣ ಬನ್ನಿ ಏನೇನಿದೆ ಅಂತ. ಇದು ಚೆನ್ನಾಗಿರುತ್ತೆ ಇದೆಲ್ಲ. ಚಿಕ್ಕ ಮಕ್ಕಳೆಲ್ಲ ಬಂದರೆ ಸುಮ್ಮನೆ ಮಸ್ತ್ ಮಜಾ ಮಾಡ್ಬೋದಿಲ್ಲಿ. ನಾವು ಚಿಕ್ಕವರಿದ್ದಾಗ ಯಾವುದೋ ಕಾರ್ಟೂನ್ ನೋಡ್ತಾ ಇದ್ದಿದ್ದು, ಯಾವುದೋ ಬೆಂಟೆಂದು CNN ಮೇಲೆ ಬೆಂಟೆನ್ಲಿ
ಸೊ ಇದು ಬೆಂಟನ್ದು ಏನೋ ಈವೆಂಟ್ ಇದೆ ನೋಡಿ, ನೀವು ನೋಡುವ ಕಾಂಟೂರ್ ನೋಡಿರ್ಬೋದು ನೀವು. ಇದು ನೋಡಿದ ನೆನಪಿಲ್ಲ, ಬಟ್ ಏನು ಅಂತ ಕರೆಕ್ಟಾಗಿ ಗೊತ್ತಿಲ್ಲ. ಕಾರ್ಟೂನ್ ನೆಟ್ವರ್ಕ್ ಅದೇ ಹೌದೌದು ಅದೇ. ಸೊ ಈಗ ಬನ್ನಿ ನೋಡುವ ಏನೇನಿದೆ ಅಂತ. ಇಂಟ್ರೆಸ್ಟಿಂಗ್ ಆಗಿರೋದು ಏನೇನಿದೆ ಅದು ತೋರಿಸ್ಕೊಂಡು ಹೋಗ್ತೀನಿ. ತುಂಬ ಇದೆ, ಎಲ್ಲ ತೋರ್ಸೋಕೆ ಹೋದರೆ ವೀಡಿಯೋ ಲೆಂತಿ ಆಗಿಬಿಡುತ್ತೆ. ನೋಡೋಣ ಇದು. ನೋಡಿದ್ರಲ್ಲ, ಇದೆಲ್ಲ ನಾವು ಚಿಕ್ಕವರಿದ್ದಾಗಿದೆಲ್ಲ ನೋಡಿದರೆ ಅಯ್ಯೋ ಎಲ್ಲ ಒಂದು ಗೇಮು ಬಿಡ್ತಿರ್ಲಿಲ್ಲ, ಎಲ್ಲ ಥರ ಆಡ್ಕೊಂಬರ್ತಿದ್ವಿ. ಮೇ ಬಿ ಇನ್ನು ಮಾಡ್ತಿದ್ದಾರೆ, ಈವ್ನಿಂಗ್ ಓಪನ್ ಆಗುತ್ತೆ ಅನಿಸುತ್ತೆ ಕರೆಕ್ಟಾಗಿ. ಶಾರ್ಟ್ಸ್ ಎಲ್ಲ ಚೆನ್ನಾಗಿ ತೆಗ್ದಿದ್ದೀನಲ್ಲ, ಅಷ್ಟಿದೆ. ಇನ್ನು ತುಂಬಾ ಇದೆ, ಬೇಜಾನಿದೆ. ನಮ್ಮನೆ ಕಾರ್ ಪಾರ್ಕಿಂಗೇ ಹೋಗ್ಬಿಡೋಣ, ಪಾರ್ಕಿಂಗ್ ಲಾಟ್ ಹತ್ರ ಸಿಗೋಣ ಹೋಗ್ಬಾರ್ದು. ಇವಾಗ ಸೀದಾ ನಮ್ಮ ಅಮ್ಮ ಎಲ್ಲ ಅಕ್ಕನ ಮನೇಲಿದ್ದಾರೆ. ಸೊ ನಮ್ಮ ಅಕ್ಕನ ಮನೆಗೆ ಹೋಗೋಣ ಇವಾಗ. ನಮ್ಮ ಅಕ್ಕನ ಮನೆಗೆ ಹೋಗಿ ನಮ್ಮ ಮನೆಗೆ ಹೋಗೋಣ. ಸೊ ನಮ್ಮ ಕಾರು ಎಷ್ಟು ಬ್ಯೂಟಿ ಗೊತ್ತಾ ಗೈಸ್. ಆ ಮುಂದ್ಗಡೆ ಫಾಗ್ ಲೈಟ್ಸ್. ಅಲ್ಲೋಗಿ ಆಮೇಲೆ ಸಿಗೋಣ, ಏನಾಗುತ್ತಾ ನೋಡೋಣ. ಲೆಟ್ಸ್ ಗೋ. ನಮ್ಮ ಅಕ್ಕನ ಮನೆಗೆ ಬಂದಿದ್ವಿ. ಒಳ್ಳೆ 4 ದಿವಸ ಆಯ್ತು ನಮ್ಮ ಅಕ್ಕನ ಮನೆಗೆ ಬಂದು, ಇನ್ನೂ ನಮ್ಮ ಮನೆಗೆ ಬಂದಿಲ್ಲ. ಅಲ್ಲೇ ಇರು ಆರಾಮಾಗಿ. ಇದೆ ರೈಟು ಅನ್ನಿದೆ ಸ್ವಲ್ಪ ಬಾ 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 ಬಾ. ಹಾಂ ಸಾಕು. ಸೊ ಬನ್ನಿ ಗೈಸ್ ಹೋಗೋಣ. ಊಟ ಹೆಂಗೋ ಆಯಿತು, ಸುಮ್ಮನೆ ಹಂಗೆ ಇಲ್ಲಿ ವಿಸಿಟ್ ಕೊಟ್ಬಿಟ್ಟು ಹಂಗೆ ಹೋಗೋಣ ಅಂತ. ಒಂದು ಸ್ವಲ್ಪ ಅಯ್ಯಪ್ಪ ಏನು ಗೈಸ್ ಅದು ಧೂಳು ಹಂಗಾಗ್ಬಿಟ್ಟಿದೆ ಅಲ್ಲಿ. ಟಯರ್ ಒಂದು ಸ್ವಲ್ಪ ಇದು ವೈಡ್ ಇದಲ್ವಾ, ಅದಕ್ಕೆ. ನಮ್ಮ ತಮ್ಮನ ಅಂತೀನಿ, ನಮ್ಮ ತಂಗಿ ಶೋಕಿ ಸನ್ಸ್ಕ್ರೀನ್ ಈ ವಯಸ್ಸಲ್ಲಿ ಏನು ಮಕ್ಕ ನಿಂದು? ನಿಮ್ಮ ಯಾಕೆ ಕೊಡ್ಸಿದ್ದು? ಇದೇನೋ ಅಮ್ಮ ಒಂದು ಬ್ಯಾಗ್ ತೊಗೊಂಡ್ರಂತೆ, ಏನೋ ಮೇಕೆ. ನಿನ್ನ ಮಕ್ಕ ನೋಡು, ಹಂದಿ ಚೆನ್ನಾಗಿದೆ, ಹಂದಿನೇ ಚೆನ್ನಾಗಿದೆ ನಿನ್ಗಿಂತ. ಏಯ್ ಸೊ ಗೈಸ್ ಅದೇ ಇವಾಗ ಹೊರಡುವ ಟೈಮ್ ಆಯಿತು. ಅದೇ ಬಂದೆ ಇವಾಗ ಅಕ್ಕನ ಮನೆಯಿಂದ. ಕಾರು ಪಾರ್ಕ್ ಮಾಡಿಬಿಟ್ಟಿದ್ದೀನಿ. ಅದು ಮನೆ ಕಟ್ಸ್ತಾ ಇದ್ದೀವಿ ಗೈಸ್ ಇಲ್ಲಿ, ಅದಕ್ಕೆ ನಮ್ಗೆ ಸ್ವಲ್ಪ ಕಾರ್ ನಿಲ್ಸೋಕ್ಕೆ ಪ್ರಾಬ್ಲಮ್ ಆಗ್ತಿದೆ. ಫುಲ್ ಫಿನಿಶ್ ಆದಾಗ ಹೊರಗಡೆ ನಿಲ್ಲಿಸ್ಬೋದು. ಅದ್ರದ್ದು ಒಂದು ಗೋಪುರ ಶೇಷ ಬ್ಲಾಗ್ ಮಾಡ್ತೀನಿ ಇವಾಗ. ಅದ್ರ ಬಗ್ಗೆ ಏನು ಮಾಡು ಇನ್ನವ, ಅದಕ್ಕೆ ನಾವು ವಿಜಯನಗರ ನಿಲ್ಲಿಸ್ಬಿಟ್ಟಿದ್ವಿ. ನಿಲ್ಸೋಕ್ಕೆ ಜಾಗ ಇಲ್ಲ ಅಂತ ಇಲ್ಲಿ ನಿಲ್ಲಿಸ್ಬೋದು, ಬಟ್ ಹೆವಿ ಬಿಸಿಲು, ಕಾರ್ ಸುಮ್ಮನೆ ಇದಾಗುತ್ತೆ ಅಂತ. ಇದು ನಮ್ಮ ಮನೆ ಮುಂದೆ ಕರೆಕ್ಟಾಗಿ ಜಾಗ ಇದೆ ಇಲ್ಲಿ. ಮುಂಚೆ ಅಲ್ಲೊಂದು ಮರ ಇತ್ತು, ಅದಕ್ಕೆ ಅಲ್ಲಿ ಕಾರೆಲ್ಲ ನಿಲ್ಸೋಕ್ಕಾಗ್ತಿಲ್ಲ. ಇವಾಗ ಮರ ಇಲ್ಲ, ಹೋಗಿ ನಿಲ್ಲಿಸ್ಬೋದು. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ. ಸೊ ಪ್ಲೀಸ್ ಹಂಗೆ ಸಪೋರ್ಟ್ ಮಾಡ್ತಾರೆ, ಹಂಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗುವ. ಏನು ಥರ ನೆಕ್ಸ್ಟ್ ಬ್ಲಾಗಲ್ಲಿ? ಎಷ್ಟು ಅದೇ ಗೈಸ್ ಮರ್ತೋದೆ ನೋಡಿ ನಾನು. ಬಂಪರ್ ಇವಾಗ ಹಿಂಗೆ ಕಾಣಿಸ್ತಿದ್ದೆ, ಒಂದು ಫೋಟೋ ಸ್ಕ್ರೀನ್ಶಾಟ್ ಹೊಡ್ಕೊಂಬಿಡಿ ನೀವೆಲ್ಲರೂ. ಅದ್ರ ಬಂಪರ್ ಒಳಗಡೆ ಮಧ್ಯೆ ಏನಾರು ಅಕಸ್ಮಾತ್ ಆದರೆ ಅದೊಂದು ಹಾಕ್ತೀನಿ, ಬಾಂಬ್ ಬ್ಲಾಸ್ಟ್. ಅದು ನಿಮಗೆ ಗೊತ್ತಾಗುತ್ತೆ ನೋಡಿ ಎಲ್ಲ ಮುಂದೆ. ಸೊ ಸಿ ಯು ಸೂನ್ ಗೈಸ್, ಬೈ ಸಿ ಯು, ಬೈ.